ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ ಒಂದು 15 ಡೇಸೇ ಆಯ್ತೇನೋ ವ್ಲಾಗ್ ಮಾಡಿ. ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ನಾನು ಅಲ್ಲಿಂದ ಬಂದಿದ ತಕ್ಷಣ ಹುಷಾರು ತಪ್ಪಿದೆ, ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ ವ್ಲಾಗ್ ಹಾಗೇ ಇತ್ತು, ವಿಡಿಯೋ ಎಲ್ಲ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಅಪ್ಲೋಡ್ ಮಾಡಬೇಡ ಇವತ್ತು ಅಂತ ಇವತ್ತಿನ ವಿಡಿಯೋಲಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಏನಾಗಿದೆ, ನಾನು ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಎಲ್ಲನೂ ಕೂಡ ನಾನು ಕೊನೆಯಲ್ಲಿ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸಿದ್ದೀನಿ. ಮಿಸ್ ಮಾಡಿದೆ, ಕೊನೆವರೆಗೂ ಈ ವಿಡಿಯೋನ ನೋಡಿ. ನಾವು ನೈಟು ಬಿಟ್ಟಿದ್ದು. ಯೂಶ್ವಲಿ ನಾನು ಮಂತ್ರಾಲಯಕ್ಕೆ ಹೋದಾಗೆಲ್ಲ ನಾವು ಗ್ರೀನ್ ಲೈನ್ ಬಸ್ಸಲ್ಲಿ ನಾವು ಬುಕ್ ಮಾಡ್ಕೊಂಡು ಬರೋದು ಪ್ರತಿ ಸಲನೂ ಕೂಡ. ಈ ಸಲನೂ ಕೂಡ ಬಂದಿದ್ವಿ, ಬಟ್ ಜೊತೆಗೆ ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಮಾವ ಅವ್ರ ಮಗಳು ಎಲ್ಲನೂ ಕೂಡ ಬಂದಿದ್ದರು. ಒಟ್ಟಿಗೆ ಎಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ಬಸ್ಸಲ್ಲೇ ಬಂದಿದ್ದೀವಿ. ನಾವು ನೈಟ್ ಬಿಟ್ವಿ, 5:30 ಅಷ್ಟರಲ್ಲೇ ನಾವು ರೀಚ್ ಆದ್ವಿ ಮಂತ್ರಾಲಯಕ್ಕೆ. ನಾನು ಇವಾಗ ಏನು ತೋರಿಸಿದ್ನಲ್ಲ ಬಸ್ಸು, ಇದೇ ಬಸ್ಸಲ್ಲೇ ನಾವು ಬಂದಿದ್ದು. ರೂಮ್ಗೆ ಏನೋ ಇಸ್ಕೊಬರೋಕ್ಕೆ ಅಂತ ಹೋಗಿದ್ರು ಹಸ್ಬೆಂಡ್. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ, ಏಕೆಂದರೆ ರೂಮ್ಗೆ ಹೋಗಿ ಇವಾಗ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಬೇಕು. ಹಾಗಾಗಿ ಹೋಗಿ ಫ್ರೆಶ್ ಅಪ್ ಆದ್ವಿ. ಎಲ್ಲರೂ ಕೂಡ ಬೇಗನೆ ರೆಡಿ ಆಗಿಬಿಟ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗಬೇಕಾಗಿತ್ತು. ನಾವು ಅವತ್ತೇ ಒನ್ ಡೇಲೇ ರಿಟರ್ನ್ ಆಗಬೇಕಾಗಿತ್ತು, ಯಾಕೆಂದರೆ ಮಧ್ಯಾಹ್ನ 1:30ಗೆಲ್ಲ ನಾವು ಮತ್ತೆ ಅಂದರೆ ಚಿಕ್ಕಬಳ್ಳಾಪುರ ರಿಟರ್ನ್ ಆಗೋದಕ್ಕೆ ಬಸ್ ಬುಕ್ ಮಾಡಿದ್ವಿ ಆಲ್ರೆಡಿ. ಹಾಗಾಗಿ ಅಷ್ಟೊತ್ತಿಗೆ ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ಬೇರೆ ಪ್ಲೇಸಸ್ ಎಲ್ಲ ನೋಡೋದಿತ್ತಲ್ವ, ಹಾಗಾಗಿ ಬೇಗನೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ನಾವು ಮಾಡಿರೋಂಥ ರೂಮ್ ಬಂದುಬಿಟ್ಟು ಪ್ರೈವೇಟೇ ಇದು, ನಾವೇನು ಆನ್ಲೈನ್ ಏನು ರೂಮ್ ಬುಕ್ ಮಾಡಿರಲಿಲ್ಲ. ಯಾಕೆಂದರೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಲ್ವ. ಆನ್ಲೈನ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ 1 ಮಂತ್ ಬ್ಯಾಕೇ ಮಾಡಬೇಕು, ಸ್ವಲ್ಪ ಕಷ್ಟನೇ ಒನ್ ಡೇ ಬಿಫೋರ್ ಎಲ್ಲ ಮಾಡೋದು. ಹಾಗೆ ಪ್ರೈವೇಟೇ ತೊಗೊಂಡಿದ್ವಿ ನಾವು. ಫೈನಲಿ ರೆಡಿಯಾಗಿ ಎಲ್ಲ ಹೊರಟ್ವಿ ದರ್ಶನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಹಾಯ್ ಮೇಡಮ್. ಚಿನ್ನಮ್ಮ ಇಲ್ಲಿ ನೋಡು, ಚಿನ್ನಮ್ಮ ಇಲ್ಲಿ. ನಡಿ ಮೂತಿ ಹಂಗೆ ಮಾಡಬೇಡ, ಅದೇನು ಹಂಗೆ ಮಾಡಿದೆ, ಫೋಟೋ ಹೊಡಿತಾರದು ನಾನು. ಏನು ಮನೆ
ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಗೆ ಅಲ್ಲಿ ನದಿ ಹತ್ರ ಮತ್ತು ಪಂಚಮುಖಿ ದೇವಸ್ಥಾನ ಎಲ್ಲ ಕಡೆನೂ ಹೋಗಿ ಬಂದು ನೆಕ್ಸ್ಟು ನಾವು 1:30ಗೆ ಬಸ್ ಇತ್ತಲ್ವಾ, ರಿಟರ್ನ್ ಆದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಆ್ಯಡ್ ಮಾಡಿದೆ, ಯಾಕೆ ನಾನು ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು, ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ ನಾನು, ಹಾಗಾಗಿ ಇಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಎಲ್ಲ ಡೀಟೇಲ್ಸ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಮಂತ್ರಾಲಯದ ಬಗ್ಗೆ, ಹಾಗಾಗಿ ನಾನು ಪದೇ ಪದೇ ಏನೂ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ತುಂಬ ಸರಿ ನಾನು ಮಂತ್ರಾಲಯದ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ನಾನು ಸ್ವಲ್ಪ ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ ವಿಡಿಯೋನ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವಿಡಿಯೋ ಮಾಡೋಣ ಅಂತ ನೋಡಿ ಕ್ಯಾಮ್ರಾ ಆನ್ ಮಾಡಿದ್ರೆ ಬಂದು ಇಬ್ಬರು ಕುತ್ಕೊಂಡಿದ್ದಾರೆ. ಇರಲಿ, ಓಕೆ, ಚೆನ್ನಾಗಿರುತ್ತೆ ವಿಡಿಯೋ ಕೂಡ ನಾನು ಒಬ್ಬಳೇ ಮಾತಾಡೋದಕ್ಕಿಂತ. ಏನಪ್ಪ ಅಂತಂದರೆ ರೀಸನ್ನು, ನಾನು ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಲಿಲ್ಲ ಅನ್ನೋದು ರೀಸನ್ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯಾವುದೂ ಕೂಡ ವಿಡಿಯೋ ನಾನು ಶೂಟ್ ಮಾಡ್ಕೊಂಡಿಲ್ಲ, ಪೆಂಡಿಂಗ್ ಕೂಡ ಯಾವುದೂ ಇರಲಿಲ್ಲ. ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಬಂದಿದ್ದೆ ಹುಷಾರು ತಪ್ಪಿದೆ. ನಾನು ಬಂದು 1 ಡೇಗೆ ನಾನು ಹುಷಾರು ತಪ್ಪಿಟ್ಟೆ. ಅವತ್ತು ಹುಷಾರು ತಪ್ಪಿದ್ದು. ಇವತ್ತರೂ ಕೂಡ ನನಗೆ ಇನ್ನೂ 100% ಆಚೆಗೆ ಬರೋಕ್ಕಾಗ್ತಾಯಿಲ್ಲ. ತುಂಬಾ ಸುಸ್ತಾಗುತ್ತೆ. ಅಂದರೆ ಲೈಟಾಗಿ ವೈರಲ್ ಫೀವರ್ ಬಂದಿತ್ತು ಅಷ್ಟೇ, ಇನ್ನೇನು ಅಂತ ದೊಡ್ಡ ಕಾಯಿಲೆ ಅಂತೂ ಏನೂ ಬಂದಿರಲಿಲ್ಲ. ಗೊತ್ತಿಲ್ಲ, ಅದರಿಂದನೇ ನನಗೆ ಆಚೆಗೆ ಬರೋಕ್ಕಾಗಲಿಲ್ಲ. ತುಂಬಾ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದೀನಿ. ವೀಡಿಯೋ ಆಗಿರ್ಬೋದು, ಮನೇಲಿ ಕೆಲಸ ಏನೂ ಕೂಡ ಮಾಡೋಕ್ಕಾಗ್ತಿರಲಿಲ್ಲ. ಒಂಥರ ಎನರ್ಜಿ ಲೆಸ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಒಟ್ನಲ್ಲಿ ತುಂಬಾ ಬೇಜಾರಾಗ್ತಾಯಿತ್ತು. ದಿನ ನಾನು ವ್ಲಾಗೇ ಮಾಡಲಿಲ್ಲ, ಯೂಟ್ಯೂಬ್ ಒಂದು ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಯಾಕೆಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮ್ ಇಷ್ಟು ಗ್ಯಾಪ್ ತೊಗೊಂಡಿದ್ದು. ಯಾವತ್ತೂ ಇಷ್ಟು ಗ್ಯಾಪ್ ನಾನು ತೊಗೊಂಡೇ ಇರಲಿಲ್ಲ. ಜಸ್ಟ್ ಒಂದು 5 to 6 days ಅಷ್ಟೇ ಅಂತ ಗ್ಯಾಪ್ ತೊಗೊಳ್ತಾ ಇದ್ದು. ಏನಾದರೂ ಮಾಡಿ ಮತ್ತೆ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈ ಸಲ ನನಗೆ ಆಗಲಿಲ್ಲ ನನಗೆ, ಯಾಕೆಂದರೆ ವ್ಲಾಗು ಕೂಡ ಇರಲಿಲ್ವಲ್ಲ, ಯಾವುದನ್ನು ಇದ್ದಿದ್ದು ಅಟ್ಲೀಸ್ಟ್ ಎಡಿಟ್ ಮಾಡೋಣ ಆಗ್ಬಿಡ್ತಾಯಿದ್ದೆ. ಶೂಟ್ ಮಾಡ್ಕೊಳೋ ಕೂಡ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಒಂಥರ ನನಗೆ ಮೈಂಡೇ ಒಂಥರ ಆಗಿಬಿಟ್ಟಿತ್ತು. ಓಕೆ ಅಂದ್ಬಿಟ್ಟು ನಾನು ಫೈನಲಿ ಇವತ್ತು ನ್ಯೂ ಇಯರ್, ಹೊಸ ವರ್ಷದೆಲ್ಲ ಸಾಕು, ಸದ್ಯ ಇಷ್ಟು ದಿನ ರೆಸ್ಟ್ ತೊಗೊಂಡಿದ್ದು ಸಾಕು, ಇನ್ಮೇಲೆ ಅದು ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂದ್ಬಿಟ್ಟು ನಾನೇ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಡು ಎದ್ದಿದ್ದೀನಿ. ಯಾಕೆಂದರೆ ನಿಜ ಆಗ್ತಾಯಿಲ್ಲ, ಈಗಲೂ ಕೂಡ ನನಗೆ ಏನೋ ಗೊತ್ತಿಲ್ಲ, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ತುಂಬಾ ಸುಸ್ತಾಗುತ್ತೆ, ಎನರ್ಜಿ ಇರಲ್ಲ, ಏನು ಮಾಡೋದಕ್ಕೂ ಮನ್ಸು ಬರಲ್ಲ, ಆ ಥರ ಆಗಿಬಿಟ್ಟಿದೆ. ಯಾಕೆಂದರೆ ಅದು ರೆಸ್ಟಲ್ಲಿ ಇದ್ಬಿಟ್ಟಿದ್ನಲ್ಲ, ಬಾಡಿ ಫುಲ್ ರೆಸ್ಟ್ ಕೊಟ್ಬಿಟ್ಟಿದ್ನಲ್ವ, ಹಾಗಾಗಿ ನನಗೆ ಹಂಗೆ ಅನಿಸ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಆರಾಮಾಗಿದ್ದೀನಿ. ಸ್ವಲ್ಪ ಮೂಗು ಕಟ್ಕೊಂಡಿದ್ದೆ, ಒಂಚೂರು ಲೈಟಾಗಿ ಕೆಮ್ಮಿದೆ, ಇಷ್ಟು ಬಿಟ್ಟರೆ ಇನ್ನೆಲ್ಲ ಆರಾಮಾಗಿ ಹುಷಾರಾಗಿದ್ದೀನಿ, ಏನಿಲ್ಲ. ಜ್ವರ ಬಂದಿತ್ತಷ್ಟೇ. ಫುಲ್ ರೆಸ್ಟ್ ಮಾಡಿ ಅಂತ ಹೇಳಿದ್ರು, ಥಂಡಿಲೆಲ್ಲ ಓಡಾಡಬೇಡಿ ಅಂತ. ಹಾಗಾಗಿ ಫುಲ್ ರೆಸ್ಟಲ್ಲಿ ಇದ್ದೆ ಇಷ್ಟು ದಿನ, ಹಾಗೆ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈ ನನ್ನ ಮಗನ ಹಾಕ್ಕೊಂಡ್ರೆ ಹಿಂಗೆ ಕೋತಿ ಹಂಗೆ ಆಡ್ತಾನೆ ಇರ್ತಾನೆ. ಪಾಪ ನನ್ನಿಂದ ನನ್ನ ಮಕ್ಳಿಗೆ ಇಬ್ಬರು ಕೂಡ ಹುಷಾರಿಲ್ಲದೆ ಆಗಿಬಿಟ್ಟಿತ್ತು. ಯಾಕೆಂದರೆ ನನ್ನ ಹತ್ರನೇ ಇರ್ತಾರಲ್ಲ ಇಬ್ಬರು, ನಾನೇ ಬಂದು ನೋಡ್ಕೊಳೋದು. ಹಾಗೆ ನನ್ನಿಂದ ಇವರಿಬ್ಬರು ಕೂಡ ಹುಷಾರಿಲ್ಲಾಗಿತ್ತು, ಅವ್ರನ್ನೂ ನೋಡ್ಕೊಳೋದಕ್ಕೂ ನನಗೆ ಕಷ್ಟ ಆಯಿತು. ಫೈನಲಿ ಇಬ್ಬರು ಆರಾಮಾಗಿದ್ದಾರೆ, ಇಬ್ರಿಗೂ ಮೇಲು. ಇವಳು ನನ್ನ ಥರನೇ ಸ್ವಲ್ಪ ಸುಮ್ಮನೆ ಮನೆ ಸ್ವಲ್ಪ ನೆಗಡಿ ಚೂರು ಇದೆ, ಅಷ್ಟು ಬಿಟ್ಟರೆ ಆರಾಮಾಗಿದ್ದಾರೆ. ಹಾಗಾಗಿ ನ್ಯೂ ಇವಾಗ ಹೊಸ್ದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ, ಆದಷ್ಟು ನಾಳೆಯಿಂದ ನಾಳೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ. ನೋಡೋಣ, ಏನೂ ಐಡಿಯಾ ಇಲ್ಲ ಏನು ಮಾಡೋದು, ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ. ಬಟ್ ನಾನು ಸ್ವಲ್ಪ ಇನ್ನೊಂಚೂರು ರಿಕವರಿ ಆಗಬೇಕು. ನನಗಿನ್ನೂ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀವು ನೋಡ್ತೇವೆ ನನ್ನ ಫೇಸ್ ನೋಡಿದ್ರೆ ನೀವು ಹೇಳ್ಬೋದು, ಹೀಗೆ ಇರುತ್ತೆ ನನ್ನ ಫೇಸು, ಹಿಂಗೆ ಡಲ್ಲಾಗೇ ಇದ್ದೀನಿ ನಾನು. ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಬರ್ಬೇಡ ಹೋಗೋ ಕಡೆಗೆ. ಆಯಿತು, ಸುಮ್ಮನೆ ಹೋಗು, ಆ ಕಡೆ ಹೋಗಿ, ಆಯಿತು. ಅಲ್ಲೇ 5 ನಿಮಿಷ. ಓಕೆ, ನೋಡೋಣ. ಮತ್ತು ನನಗಂತೂ ಯೂಟ್ಯೂಬ್ ಬಿಡೋದಕ್ಕಂತೂ ನನಗೆ ಇಷ್ಟ ಇಲ್ಲ. ಯೂಟ್ಯೂಬ್ ಅಂತೂ ಏನು ಕ್ವಿಟ್ ಮಾಡೋಕ್ಕೆ ಹೋಗಲ್ಲ ನಾನು. ಬಟ್ ಸ್ವಲ್ಪ ಟೈಮ್ ತೊಗೊಂಡೆ ನಂಗೆ ಸ್ವಲ್ಪ ಎಲ್ಲರಿಂದ ದೂರ ಇರಬೇಕು ಅಂತ ಅನ್ನಿಸ್ತು. ನನ್ನ ಕೈಲಿ ಫೋನ್ ಕೂಡ ನಾನು ಯೂಸ್ ಮಾಡ್ತಿರಲಿಲ್ಲ. ಎಷ್ಟು ಕಮೆಂಟ್ಸ್ ಬಂದಿದೆಯೋ ನಾನು ಅದು ಕೂಡ ನೋಡಿರಲಿಲ್ಲ, ರಿಪ್ಲೈ ಕೂಡ ನಾನು ಯಾರಿಗೂ ಏನೂ ಮಾಡಿಲ್ಲ. ಫೋನು ನಾನು ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಫುಲ್ ರೆಸ್ಟ್ ಬರೀ ಮಲ್ಕೊಳೋದಷ್ಟೇ, ಬರೀ ಮಲ್ಕೊಳೋದೈತೆ. ಊಟ ಸಹ ನಂಗೆ ಸರಿಯಾಗಿ ತಿನ್ನೋಕ್ಕಾಗ್ತಿರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಯಾಕೆ ಹಂಗಾಯ್ತು ನಂಗೆ ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಆಗಿದೆ. ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ, ಒಂಚೂರು ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ಕೊತಾ ಇದ್ದೀನಿ. ಮನೇಲೇ ಇದ್ದು ಒಂಥರ ಮುಂಕಾದಂಗೆ ಆಗಿಬಿಟ್ಟಿದೆ ನನಗೆ, ಅಷ್ಟೇನೇನಿಲ್ಲ. ಇಷ್ಟು ನಂದು ಹೆಲ್ತ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಾಳೆಯಿಂದ ಸ್ವಲ್ಪ ಯೂಟ್ಯೂಬ್ ಕಡೆಗೆ ಬಂದಿದ್ದೀನಿ, ನಾನು ಆ್ಯಕ್ಟಿವ್ ಆಗಿಬಿಡ್ತೀನಿ. ಏನು ಗೊತ್ತಾ, ಮನುಷ್ಯ ಅಂದಮೇಲೆ ಏನಾದರೂ ಒಂದು ಕಡೆ ಕಾನ್ಸಂಟ್ರೇಷನ್ ಕೊಡಬೇಕು, ಕೊಟ್ಟಾಗಲೇ ನಾವು ಸರಿ ಹೋಗೋಕ್ಕೆ ಸಾಧ್ಯ. ಏಕೆಂದರೆ ಒಂಥರ ಆಗಿಬಿಡುತ್ತೆ. ನನಗೂ ಅಷ್ಟೇ,
ಮನೆಯಲ್ಲೇ ಹುಷಾರಿಲ್ಲ ಅಂದ್ಕೊಂಡು ಮಕ್ಕಳು ನೋಡಿಕೊಂಡು ಇದರಲ್ಲೇ ಮುಂಕಲ್ಲೇ ಕಳೆದುಬಿಟ್ಟೆ ನಾನು. ನನಗೆ ಆ್ಯಕ್ಟಿವ್ ಆಗೋಕ್ಕೆ ಆಗ್ತಾನೇ ಇಲ್ಲ. ಅಟ್ಲೀಸ್ಟ್ ಯೂಟ್ಯೂಬ್ ಅನ್ನೋದನ್ನು ನಾನು ಇಷ್ಟಪಟ್ಟು ಮಾಡಿರೋ ಅಂಥದ್ದಲ್ವ. ನನ್ನ ಕೆಲಸ ಪಡೋ ಕೆಲಸ ಅಂದರೆ ಯೂಟ್ಯೂಬ್ ಅಲ್ವಾ. ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ, ನಾನು ಸ್ವಲ್ಪ ಆ್ಯಕ್ಟಿವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿಬಿಡೋಣ. ಓಕೆ, ನಾನು ಇವಾಗ ಹೇಗಿದ್ದೀನೋ ಹಾಗೆ ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ರೆ ನನಗೂ ಸ್ವಲ್ಪ ಒಂಚೂರು ಮೋಟಿವೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಗಿದ್ದನೋ ಹಾಗೆ ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಮಲ್ಕೊಂಡಿದ್ದೆ. ಈಗ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಂತ್ರಾಲಯಕ್ಕೆ ಹೋಗಿದ್ದು ವ್ಲಾಗ್ ಸ್ವಲ್ಪ ಇದೆ, ವೀಡಿಯೋ ಸ್ವಲ್ಪ ಇದೆ. ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಬಿಟ್ಟು ಇದನ್ನ ಜೊತೆಗೂ ಕೂಡ ಆ್ಯಡ್ ಮಾಡಿ ಒಂದು ವೀಡಿಯೋ ಆದರೂ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಶೂಟ್ ಮಾಡ್ಕೊಂಡಿರೋದು. ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಗ್ಯಾಪ್ ಕೊಟ್ಬಿಟ್ಟೆ ಮತ್ತು ಯೂಟ್ಯೂಬೇ ಮಾಡಲ್ಲ ಅಂತ ಅಂದ್ಕೋಬೇಡಿ, ಮಾಡ್ತೀನಿ ಖಂಡಿತ. ಅದೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಖಂಡಿತ ನೆಕ್ಸ್ಟ್ ಬರೋವಂಥ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗೋ ಥರ ಇರುತ್ತೆ ವೀಡಿಯೋಸು. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ, ನೋಡದೇ ಇರಬೇಡಿ ನಾನು ವೀಡಿಯೋ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಬಟ್ ತುಂಬ ಗ್ಯಾಪ್ ತೊಗೊಂಡೆ ಅಂತಂತೂ ತುಂಬ ಬೇಜಾರಿದೆ ನನಗೆ. ಇಷ್ಟು ದಿನ ಗ್ಯಾಪ್ ತೊಗೊಂಡೆ. ನಾನು ಇಷ್ಟು ದಿನ ಗ್ಯಾಪ್ ತೊಗೊಂಡ್ರೆ ನನಗೆ ಲಾಸ್ ಆಗೋದು. ಯಾಕೆಂದರೆ ವ್ಯೂವರ್ಸ್ ಕಳೆದೋಗ್ತಾರೆ ಮತ್ತು ವ್ಯೂಸ್ ಬರೋಲ್ಲ ನನಗೆ ಮತ್ತೆ. ಯಾಕೆಂದರೆ ಈಗಲೇ ಆಲ್ರೆಡಿ ಕಮ್ಮಿ ಆಗಿಬಿಟ್ಟಿದೆ ಅಲ್ವಾ. ಜಾಸ್ತಿ ಗ್ಯಾಪ್ ತೊಗೊಂಡೇ ಈ ಥರ ಆಗಿಬಿಟ್ಟಿದೆ. ರೆಗ್ಯುಲರಾಗಿ ಹಾಕಿದ್ರೇ ನನಗೂ ಕೂಡ ವ್ಯೂಸ್ ಚೆನ್ನಾಗಿ ಬರೋದು, ನನಗೂ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗೋದು. ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ವೀಡಿಯೋಸ್ ಹಾಕಿಲ್ಲ, ಎಲ್ಲೂ ಒಂದು ಪೋಸ್ಟ್ ಕೂಡ ನಾನು ಹಾಕಿಲ್ಲ. ಫುಲ್ಲು ಸೋಷಿಯಲ್ ಮೀಡಿಯಾದಿಂದ ಫುಲ್ ದೂರನೇ ಇದ್ಬಿಟ್ಟಿದೆ ಅಂತಲೇ ಅನ್ಬೋದು. ಓಕೆ, ಒಂದು ಸ್ವಲ್ಪ ಬ್ರೇಕ್ ಅಂತ ಅನ್ನಿಸ್ತು. ನೋಡೋಣ, ನಾಳೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಆದಷ್ಟು ನನ್ನ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.